ದ ನೆಕ್ಸ್ಟ್ ಕ್ವಶನ್ ಈಸ್ ಮಸಾದ ಅರ್ಥ ಏನೆಂದರೆ ಮಸಾದ ಅರ್ಥ ಏನು ಅಂತ ಕೇಳ್ತಿದ್ದಾರೆ. ಉದಾಹರಣೆಗೆ ನಾನು ಈ 20 ಮತ್ತು 15 ಸಂಖ್ಯೆಗಳನ್ನ ತಗೋತೀನಿ. ಓಕೆ, 20 ಮತ್ತು 15 ಸಂಖ್ಯೆಗಳನ್ನ ತಗೋತೀನಿ. ಇದ್ರದ್ದು ನಾನು ಮಸ ಕಂಡುಹಿಡಿದ್ರೆ ಏನಾಗುತ್ತೆ ನೋಡಿ. 20 ಮತ್ತು 15 ಭಾಗಿಸುವಂತಹ ಸಾಮಾನ್ಯ ಭಾಜಕ ಯಾವುದು ನೋಡಿ. 5 4 20, 5 3 15. 4 ಮತ್ತು 3ರ ಸಾಮಾನ್ಯ ಭಾಜಕ ಒಂದನ್ನು ಬಿಟ್ಟು ಬೇರೆ ಯಾವುದು ಇಲ್ಲ. ಸೊ ಇಲ್ಲಿ ಇದನ್ನ ಸ್ಟಾಪ್ ಮಾಡಬೇಕು. ಹೀಗಾಗಿ ಮಸ 5 ನೋಡಿ. ಮಸ ಇದರ ಅರ್ಥ ಏನಂತಂದ್ರೆ ಕೊಟ್ಟಿರುವ ಸಂಖ್ಯೆಗಳನ್ನ, ಇಲ್ಲಿ ಯಾವ್ಯಾವ ಸಂಖ್ಯೆಗಳು ಕೊಟ್ಟಿದ್ರು ನಮಗೆ 20 ಮತ್ತು 15 ಕೊಟ್ಟಿದ್ರು. ಈ 20 ಮತ್ತು 15 ಕೊಟ್ಟಿರುವಂತಹ ಸಂಖ್ಯೆಯನ್ನ ಭಾಗಿಸುವಂತಹ ಅತ್ಯಂತ ದೊಡ್ಡ ಸಂಖ್ಯೆಗೆ ಮಾಸ ಅಂತ ಹೇಳಿ ಕರಿತೀವಿ. ನೋಡಿ 20 ಮತ್ತು 15 ಸಂಖ್ಯೆಗಳನ್ನ ಒಂದು ಕೂಡ ಭಾಗಿಸುತ್ತೆ. ಓಕೆ, ಒಂದು ಕೂಡ ಭಾಗಿಸುತ್ತೆ. ಆದ್ರೆ 1 ಮತ್ತು 5ರಲ್ಲಿ ಅತ್ಯಂತ ಎರಡು ಸಂಖ್ಯೆಗಳನ್ನ ಭಾಗಿಸುವಂತಹ ಅತ್ಯಂತ ದೊಡ್ಡ ಸಂಖ್ಯೆ 5 ಆಗಿದೆ. ಸೊ ಮಾಸ ಅಂದ್ರೆ ಕೊಟ್ಟಿರುವ ಸಂಖ್ಯೆಗಳನ್ನ ಭಾಗಿಸುವಂತಹ ಅತ್ಯಂತ ದೊಡ್ಡ ಸಂಖ್ಯೆ. ಕೊಟ್ಟಿರುವ ಸಂಖ್ಯೆಗಳನ್ನ ಭಾಗಿಸುವ ಸಂಖ್ಯೆಗಳಲ್ಲಿ ಇರುವಂತಹ ಅತ್ಯಂತ ದೊಡ್ಡ ಸಂಖ್ಯೆ. ನೋಡಿ ಎಲ್ಲ ಆಪ್ಷನ್ಸ್ಗಳು ನೋಡಿ. ಕೊಟ್ಟಿರುವ ಸಂಖ್ಯೆಗಳ ಅತಿ ದೊಡ್ಡ ಸಾಮಾನ್ಯ ಅಪವರ್ತನ. ಸೊ ಇದು ಸರಿಯಾದಂತ ಉತ್ತರ ಆಗಿರುತ್ತೆ. ಕೊಟ್ಟಿರುವ ಸಂಖ್ಯೆಗಳ ಅತಿ ದೊಡ್ಡ ಸಾಮಾನ್ಯ ಅಪವರ್ತನ. ಕೊಟ್ಟಿರುವ ಸಂಖ್ಯೆಗಳನ್ನ ಭಾಗಿಸುವ ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡದಾಗಿರುವಂತಹ ಸಂಖ್ಯೆ ಮಾಸ. ಇದು ಮಾಸದ ಅರ್ಥ ಆಗಿದೆ. ಓಕೆ, ಕೊಟ್ಟಿರುವ ಸಂಖ್ಯೆಗಳ ದೊಡ್ಡ ಅಪವರ್ತನ ನೋಡಿ. ದೊಡ್ಡ ಅಪವರ್ತನವಲ್ಲ, ಅತಿ ದೊಡ್ಡ ಸಾಮಾನ್ಯ ಅಪವರ್ತನ ಮಾಸ ಆಗಿರುತ್ತೆ. ಸಿ ಆಪ್ಷನ್ ನೋಡಿ. ಕೊಟ್ಟಿರುವ ಸಂಖ್ಯೆಗಳ ಅತಿ ಚಿಕ್ಕ ಸಾಮಾನ್ಯ ಅಪವರ್ತನ ಅಂತ ಹೇಳ್ತಿದ್ದಾರೆ. ಇದು ತಪ್ಪಾದಂತ ಉತ್ತರ. ನಮಗೆ ಅತಿ ದೊಡ್ಡ ಸಾಮಾನ್ಯ ಅಪವರ್ತನ ಬೇಕು. ಕೊಟ್ಟಿರುವ ಸಂಖ್ಯೆಗಳ ಅತಿ ದೊಡ್ಡ ಸಾಮಾನ್ಯ ಅಪವರ್ತ್ಯ. ಇಲ್ಲಿ ಅಪವರ್ತ್ಯ ಬಂದಿರುವುದರಿಂದ ಇದು ತಪ್ಪಾಗಿರುತ್ತೆ. ಸೊ ಮಾಸದ ಅರ್ಥ ಏನು? ಕೊಟ್ಟಿರುವ ಸಂಖ್ಯೆಗಳ ಅತಿ ದೊಡ್ಡ ಸಾಮಾನ್ಯ ಅಪವರ್ತನ. ಸೊ ಅರ್ಥ ಆಗಿದೆಯಲ್ಲ?